ನಾನು ಡಾಟ್ ಲಗ ಬೈಕಂತವ್ರ ನೀವು ಮತ್ತೆ ಒಳಗೆ ಬರ್ಬೇಕಂತ ರೊಕ್ಕ ಕಟ್ಟಿ ಕಳಿಸ್ತೀರಿ ನಾವು ಒಳಗೆ ಬಂದ್ರೆ ಇವು ಯಾವ ಗಾಡಿಗೂ ಫೈನ್ ಹಾಕಲ್ಲ. ಯಾಕೆ ಹೇಳಿ? ಒಂದ್ಸಲ ಟಚ್ ಮಾಡಬಹುದಾ? ಟಚ್ ಮಾಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನೇನು ಪ್ರೀತಿಯ ಕೆ ಟಾಕ್ಸಿಕ್ ಮತ್ತೊಂದು ಅಡಿಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಷಯ ಏನಂದರೆ ಸ್ವಿಗ್ಗಿ ವರ್ಸಸ್ ಝೊಮ್ಯಾಟೊ ಇವು ಎರಡರಲ್ಲಿ ಯಾವುದು ಅರ್ನಿಂಗ್ಸ್ ಜಾಸ್ತಿ ಐತೆ ಅಂತ ಇವತ್ತೊಂದು ಚಾಲೆಂಜ್ ಮಾಡ್ತಾಯಿದ್ವಿ. ನಮ್ಮ ಒಟ್ಟಿಗೆ ಯಮನಪ್ಪ ಅವರು ಜಾಯ್ನ್ ಆಗಿದ್ದಾರೆ ಚಾಲೆಂಜ್ಗೆ ಅಂತ. ಅವ್ರನ್ನ ನಿಮಗೆ ಮೀಟ್ ಮಾಡಿಸ್ತೀನಿ, ಓಕೆನಾ? ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಒಂದು ಚಾಲೆಂಜ್ ವಿಡಿಯೋ ಮಾಡಬೇಕಂತ. ಅದಕ್ಕೆ ಟೈಮ್ ಕೂಡಿ ಬಂದಿರಲಿಲ್ಲ, ವಿಡಿಯೋ ಕೂಡ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾಯಿದ್ದೀನಿ. ಅದರಲ್ಲಿ ಸ್ವಿಗ್ಗಿದ ಅರ್ನಿಂಗ್ ಜಾಸ್ತಿ ಆಗುತ್ತಾ ಅಥವಾ ಝೊಮ್ಯಾಟೋದ ಅರ್ನಿಂಗ್ ಜಾಸ್ತಿ ಆಗುತ್ತವಾ ನೋಡೋಣ. ಅದ್ರಾಗ ಬರೀ ಇವತ್ತು ಸಂಡೇ. ನಿನ್ನೆ ತಾನೇ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ನಾನು, ನಾಳೆ ಒಂದು ಚಾಲೆಂಜ್ ವಿಡಿಯೋ ಮಾಡಿದ್ದೆ, ನೀವು ಚಾಲೆಂಜ್ಗೆ ಒಪ್ಕೊತೀರಾ ಅಂತ. ಅವರು ಓಕೆ ಅಂತ ಹೇಳಿದರು. ಓಕೆ ಮಾಡೋಣ ಬನ್ನಿ, ನಿಮ್ಗೆ ಜಾಸ್ತಿ ಆಗುತ್ತಾ ನಮ್ಗೆ ಜಾಸ್ತಿ ಆಗುತ್ತಾ ನೋಡೇ ಬೇಡೋಣ ಅಂತ ಅವರು ಕೂಡ ಚಾಲೆಂಜ್ ಮಾಡಿದ್ದಾರೆ. ಓಕೆ, ಅವ್ರನ್ನ ಇವಾಗ ಮೀಟ್ ಮಾಡಿಸ್ತೀನಿ ಬನ್ನಿ ನಿಮಗೆ. ಅವರು ಕೂಡ ಚಾಲೆಂಜಿಗೆ ರೆಡಿ ಆಗಿದ್ದಾರೆ. ಇವತ್ತೇ ದಿನದಲ್ಲಿ ಏನೆಲ್ಲ ಇರುತ್ತೆ ಅಂತ ನೀವು ವಿಡಿಯೋ ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ಅರ್ನಿಂಗ್ ಇವತ್ತಿನ ಇಬ್ಬರದು ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಅರ್ನಿಂಗ್ಸ್ ಎಷ್ಟಾಗುತ್ತೆ ಕೂಡ ಅಂತ ತೋರಿಸ್ತಾ ಹೋಗ್ತೀವಿ. ಬನ್ನಿ ಫಸ್ಟ್ ಇವಾಗ ನಮ್ಮ ಒಟ್ಟಿಗೆ ಜಾಯ್ನ್ ಆಗಿರೋರನ್ನ ಯಮನಪ್ಪ ಅವ್ರನ್ನ ಮೀಟ್ ಮಾಡೋಣ, ಓಕೆನಾ? ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರೇ ನೋಡ್ರಿ ನಮ್ಮ ಜೊತೆ ಚಾಲೆಂಜ್ ಮಾಡಿರೋದು. ಝೊಮ್ಯಾಟೊ ಮಾಡ್ತಾ ಇರೋದಿಲ್ಲ ಇವತ್ತು ನೀವು? ಓಕೆ, ನಿಮಗೆ ಚಾಲೆಂಜ್ ಆಗುತ್ತೋ ಮಾಡೋಣ. ಅವರು ಝೊಮ್ಯಾಟೊ ಮಾಡ್ತಾ ಇರೋದು, ನಾನು ಸ್ವಿಗ್ಗಿ ಮಾಡ್ತಾಯಿದ್ದೀನಿ. ಓಕೆ, ಇವತ್ತಿನ ದಿನದಲ್ಲಿ ಸ್ವಿಗ್ಗಿ ಜಾಸ್ತಿ ಆಗುತ್ತಾ ಝೊಮ್ಯಾಟೊ ಜಾಸ್ತಿ ಆಗುತ್ತಾ ನೋಡೇ ಬಿಡೋಣ. ಇವಾಗ ಫಸ್ಟ್ ಆರ್ಡ್ರ್ ಬಂದಿದೆ, ನಿಮ್ಮದು ಬಂದಿಲ್ಲ? ಅವರು ಕೂಡ ಫಸ್ಟ್ ಆರ್ಡ್ರ್ ಬಂದಿದೆ, ನಮ್ಮದು ಕೂಡ ಫಸ್ಟ್ ಆರ್ಡ್ರ್ ಬಂದಿದೆ. ನಾನು ಆಲ್ರೆಡಿ ಪಿಕಪ್ ಆಗಿದೆ, ಬಟ್ ಅವ್ರದ್ದು ಇನ್ನೂ ಪಿಕಪ್ ಆಗಿಲ್ಲ. ಇವಾಗ ಜಸ್ಟ್ ಬಂತು. ಪಿಕಪ್ ಮಾಡ್ಕೊಂಬನ್ನಿ. ತುಂಬ ದಿವಸದಿಂದ ಯಾರೊಟ್ಟಿಗಾದರೂ ಚಾಲೆಂಜ್ ಮಾಡೋಣ ಅಂತೆಲ್ಲ ಪ್ಲ್ಯಾನಿಂಗ್ ಇತ್ತು, ಬಟ್ ಯಾರೂ ಸಿಕ್ಕಿರಲಿಲ್ಲ ಚಾಲೆಂಜ್ ಮಾಡೋಕ್ಕೆ. ಮತ್ತು ಅದ್ರ ಐಡಿಯಾ ಕೂಡ ಬಂದಿರಲಿಲ್ಲ ನನಗೆ. ಯಾವಾಗ ಒಂದು ಸಲ ನೆನಪು ಬಂದಿತ್ತು, ವಾಪಸ್ಸು ನೆನಪೇ ಆಗಿಲ್ಲ ಈ ಥರ ಚಾಲೆಂಜ್ ವಿಡಿಯೋ ಮಾಡೋಣ ಅಂತ. ಅದಕ್ಕೆ ಇವತ್ತು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ. ಒಂಥರ ಕ್ರೇಜ್ ಆಗಿರುತ್ತೆ ಮತ್ತು ಡ್ಯೂಟಿ ಮಾಡೋಕ್ಕೆ ಒಂಥರ ಸಖತ್ತಾಗಿ ಫೀಲ್ ಕೊಡುತ್ತೆ. ಒಂಥರ ಚಾಲೆಂಜ್ ವಿಡಿಯೋ ಮಾಡೋದ್ರಲ್ಲಿ ಒಂಥರ ಸಖತ್ ಮಜಾನೇ ಬೇರೆ ನಮಗೆ. ಅದಕ್ಕೋಸ್ಕರ ಇವತ್ತು ನಮ್ಮ ಯಮನಪ್ಪ ಅವರು ರೆಡಿಯಾಗಿದ್ದಾರೆ ನಮ್ಮ ಜೊತೆ ಚಾಲೆಂಜ್ಗೆ. ಫಸ್ಟ್ ಟೈಮ್ ನಮ್ಮೊಟ್ಟಿಗೆ ಲಾಗ್ ಮಾಡ್ತಾಯಿದ್ದಾರೆ ಅವರು. ಯಾವಾಗಲೂ ಮಾಡಿರಲಿಲ್ಲ, ಇವಾಗ ಮಾಡ್ತಾಯಿದ್ದಾರೆ. ಬನ್ನಿ ಇವತ್ತಿಂದ ನಾವು ಇವರೊಟ್ಟಿಗೆ ಲಾಗ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಇವರು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಮತ್ತು ಇವ್ರ ಕಡೆಯಿಂದನೇ ನಾವು ಲಾಗ್ ಸ್ಟಾರ್ಟ್ ಮಾಡೋಣ. ಮತ್ತೆ ಇನ್ನೊಂದು ಚಾಲೆಂಜ್ ವಿಡಿಯೋ ಮಾಡೋಣ, ಓಕೆನಾ? ಇದೇನಾದರೂ ಇಷ್ಟ ಆದರೆ ಇನ್ನೊಂದು ಚಾಲೆಂಜ್ ವಿಡಿಯೋ ಮಾಡೋಣ ನಾವು, ಓಕೆನಾ? ಓಕೆ, ಸಿಗೋಣ. ಫಸ್ಟ್ ಆರ್ಡ್ರು ಅವ್ರದ್ದು ಪಿಕಪ್ ಆಯಿತು, ನಂದು ಪಿಕಪ್ ಆಯಿತು. ಬನ್ನಿ ಹೋಗೋಣ, ಸಿಗೋಣ. ಬರ್ತೀನಿ, ಬಾಯ್. ಹೇಳೋರು ಹೇಳ್ತಾರೆ ಕಾಲ್ ಎತ್ತಲಿಕ್ಕಂದ್ರೆ ನಾವು ಹೊಯ್ಕೊಣ ಇಲ್ಲಿ. ಎಲ್ಲಿ ಮರ ಹೊಯ್ಕೊಂತವ್ರ ನೀವು? ಮತ್ತೆ ಒಳಗೆ ಬರ್ಬೇಕಂತ ರೊಕ್ಕ ಕಟ್ಟಿ ಕಳಿಸ್ತೀರ ನಾವು ಒಳಗೆ ಬಂದ್ರೆ. ಗುರು ನವಿಲು ಇಷ್ಟು ಮನೆ ಮುಂದ್ಗಡೆ ಅಡ್ಡಾಡ್ತಾವೆ ಅಂದರೆ ಮಂಗಳೂರಲ್ಲಿ ಎಷ್ಟು ಚೆಂದ ಗುರು. ಒಂದ್ಸಲ ಟಚ್ ಮಾಡಬಹುದಾ? ಟಚ್ ಮಾಡೋಣ. ನಾನು ಗಾಡಿ ಸೌಂಡ್ ಕೇಳೋಣ ಹೋಗ್ತಾ ಇದೆ. ಒಬ್ಬ ಯಪ್ಪ ಸೂಪರ್ ಗುರು, ಹೆಂಗೆ ಆರ್ತದೆ. ಮನೆ ಮುಂದ್ಗಡೆ ಅಡ್ಡಾಡ್ತೇವೆ ಇಲ್ಲೆಲ್ಲ ನಮ್ಮ ಊರಲ್ಲಿ. ಮನೆ ಮುಂದ್ಗಡೆ ಅಲ್ಲ, ಮನೆ ಹತ್ರ ಸರ ಬರೋಕ್ಕೆ ಹೆದರ್ತಾವೆ. ಹಂಗದ್ರೆ ನಮ್ಮ ಊರಾಗ ಸ್ವಲ್ಪ ಕಾಣ್ರೆ ಸಾಕು, ಎಟ್ಟೆ ಬಿಡೋದು ಅವಕ್ಕೆ ಕಾಲು ತೊಗೊಂಡು ಹೋಗೋದೆ ಅದನ್ನ ಹೋಗೋದೆ ಅಂತ ನಿಂತು ಬಿಡ್ತಾರೆ ಮಾರೆ. ಅದಕ್ಕೆ ನಮ್ಮ ಊರು ಸನ್ಯಾಗ ಬರೋಕೆ ಹೆದರ್ತಾವೆ, ಅಲ್ಲೇ ಗುಡ್ದಾಗ. ಎರಡು ಮಲ್ಟಿ ಆರ್ಡ್ರು, ಎರಡು AG ಹಾಸ್ಪಿಟಲ್ಗಿದೆ.
ಬನ್ನಿ, ಇದೇನು ಬಾಯ್ಸ್ ಹಾಸ್ಟೆಲ್ ಇರ್ಬೋದು ಅನಿಸುತ್ತೆ. ಹೋಗೋಣ ಬನ್ನಿ. ರೆಡಿ 10ನೇ ಆರ್ಡ್ರ್ ಅನಿಸುತ್ತೆ ಇದು. ತೆಗಿಬೇಕಣ್ಣ ಇದನ್ನು. ಮೊನ್ನೆ ಇದೇ ಜಾಗದಲ್ಲಿ 100 ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸೋದಕ್ಕೆ 1,000 ಫೈನ್ ಹಾಕಿದರು ನೋಡಿ. ಅಲ್ಲಿ ಕೂಡ ನೋ ಪಾರ್ಕಿಂಗ್ ಹಾಕಿದ್ದಾರೆ. ಮತ್ತು ಇದೇ ಜಾಗದಲ್ಲಿ ನನಗೆ ನೋ ಪಾರ್ಕಿಂಗ್ ಹಾಕಿದ್ದೆ. ಇಲ್ಲಿ ಕೂಡ 1,000 ರೂಪಾಯಿ ದುಡ್ಡು ಫೈನ್ ಹಾಕಿದರು. ಇವಾಗ ನೋಡಿ, ಅದೇ ಜಾಗದಲ್ಲಿ ಎಷ್ಟು ಬೈಕ್ಗಳೇ ನಿಲ್ಲಿಸಿದ್ದಾರೆ. ಇವು ಯಾವ ಗಾಡಿಗೂ ಫೈನ್ ಹಾಕಲ್ಲ. ಯಾಕೆ ಹೇಳಿ? ಅವ್ರಿಗೆಲ್ಲ ದುಡ್ಡು ಕಡಿಮೆ ಆದಾಗ ನಮ್ಮಂಥ ದುಡ್ಕೊಂಡು ತಿನ್ನೋರ ಮೇಲೆ ಕಿತ್ಕೊಂಡು ಹೋಗ್ತಾರೆ ಅಷ್ಟೇ. ಅವ್ರಿಗೆ ಬೇಕಾದಾಗ ಮಾತ್ರ, ದುಡ್ಡು ಕಡಿಮೆ ಆದಾಗ ಮಾತ್ರ ಬಂದು ಫೈನ್ ಹಾಕಿ ದುಡ್ಡು ತೊಗೊಂಡೋಗ್ತಾರೆ. ಇವಾಗ ಇಷ್ಟೆಲ್ಲ ಗಾಡಿ ನಿಂತಿದೆ, ಅವಕ್ಕೆ ಯಾವಕ್ಕೂ ಫೈನ್ ಇಲ್ಲ. ಯಾಕೆ ಹೇಳಿ? ಇವಾಗ ಅವ್ರಿಗೆ ದುಡ್ಡು ಬೇಡ, ಅದಕ್ಕೆ ಫೈನ್ ಹಾಕಿಲ್ಲ. ಇನ್ನು ಸುಮಾರಿದೆ, ತೋರಿಸ್ತೀನಿ ಬನ್ನಿ. ಎಲ್ಲೆಲ್ಲೆಲ್ಲ ಟ್ರಾಫಿಕ್ ಆಗುತ್ತೆ, ಎಲ್ಲೆಲ್ಲ ಯಾವ್ಯಾವ ಕಾಂಪ್ಲೆಕ್ಸಲ್ಲಿ ಎಷ್ಟೆಷ್ಟು ಗಾಡಿ ರೋಡ್ ಮಧ್ಯೆ ನಿಲ್ಲಿಸಿರ್ತಾರೆ. ಅವಕ್ಕೆ ಯಾವಕ್ಕೂ ಫೈನ್ ಹಾಕಲ್ಲ. ಯಾಕೆ ಹೇಳಿ? ಮುಂಚೆನೇ ಲಂಚ ಕೊಟ್ಬಿಟ್ಟಿರ್ತಾರಲ್ಲ, ಪದೇ ಬಂದು ಯಾಕೆ ಹೇಳ್ತಾರೆ ಹೇಳಿ? ಅವ್ರಿಗೆ ದುಡ್ಡು ಮಾಡಬೇಕಂದ್ರೆ ಚಹಾ ಕೊಡಲಿಕ್ಕೆ ದುಡ್ಡೇ ಇರಲ್ಲ. ಚಹಾ ಕೊಡಲಿಕ್ಕೆ ದುಡ್ಡು ಕೂಡ ನಮ್ಮ ಹತ್ರ ಬಂದು ತೊಗೊಂಡೋಗ್ತಾರೆ ಅವರು. ಸೈಲೆಂಟ್ ಮಕ್ಕಳು. ಓಕೆ ಆಯಿತು. 1 2 3 4 5 ಅಪ್ಪ ಕಾಲು ಬೇಡ ತಾರಕ್ಕೆ ಅಪ್ಪ. ಆರ್ಡ್ರ್ ರೆಡಿ ಆಗೈತಿ. 3032 ಇದೆ ಅಲ್ವಾ? ಥ್ಯಾಂಕ್ ಯು. ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ. ಚೆನ್ನಾಗಿ ಕಾಣ್ತಿದ್ದೀನಾ? ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಿದ್ದೀನಿ. खत्म, बाय बाय, टाटा, गुड बाय, गया. ಬಾಸ್ ಎಷ್ಟಾಯಿತು? ಬೆಳಗ್ಗೆಯಿಂದ ಎಷ್ಟು ಹೊಡೆದ್ರಿ? ನಮ್ದಂತೂ ಏನು ಅರ್ನಿಂಗ್ ಆಗಿಲ್ಲ. ನಮ್ಗಿನ್ನ ಜಾಸ್ತಿ ನಿಮ್ಮದೇ ಆಗಿದೆ ಅಂತ ಅನ್ಸುತ್ತೆ. ಅದೆಲ್ಲ ಗುರು ನಮ್ಗೆ ಇರ್ತದೆ ನೋಡ್ರಿ. ಆಲ್ರೆಡಿ ಪಿಕಪ್ ಮಾಡಿದ್ದಾರೆ ಅವರು. ನಾವಿವಾಗ ಅವರಿಗೆ ಸರ್ಜ್ ಕಂಟಿನ್ಯೂ ಇದೆ, ನಮಗೆ ಸರ್ಜ್ ಇಲ್ಲ. ಇವಾಗ 10 ನಿಮಿಷ ಆಫ್ ಮಾಡಿದ್ದೀನಿ. ಇನ್ನೇನು 7 ನಿಮಿಷ ಇದೆ. 7 ನಿಮಿಷ ಆದಮೇಲೆ ನಮ್ಮ ಟಚ್ ಮಾಡಿದ್ನಾ? ಟಚ್ ಮಾಡಿದ್ನ ನಿಮಗೆ? ಟೆಸ್ಟ್ ಏನು? ನಾನು ಡಾಟ್ ಕೊಡ್ಲಾಗ ಟ್ರಾಫಿಕ್ ಐತೆ ಏನು? ಅಬ್ಬ ಗಾಯ್ಸ್, ಇವತ್ತಿನ ಡ್ಯೂಟಿ ಕಂಪ್ಲೀಟ್ ಆಯಿತು. ಟೈಮ್ ಇವಾಗ 11:30 ಆಯಿತು. 11:30 ಯಾಕಂತಂದರೆ ಇವ್ರದ್ದೊಂದು ಲಾಸ್ಟ್ ಆರ್ಡ್ರ್ ಟಾರ್ಗೆಟ್ ಇತ್ತು. 1 ಆರ್ಡ್ರ್ 2 ಆರ್ಡ್ರ್ ಇತ್ತು. ಸಿಕ್ಕಾಪಟ್ಟೆ ಲೇಟ್ ಆಯಿತು. ನಮ್ಮ ಜೊತೆ ಚಾಲೆಂಜ್ ಎಲ್ಲ ಮಾಡಿದ್ರಲ್ವ ಝೊಮ್ಯಾಟೋದಿಂದ, 2 ಆರ್ಡ್ರ್ ಸ್ವಲ್ಪ ಲೇಟ್ ಆಯಿತು ಅವ್ರದ್ದು. ಹಾಗಾಗಿ ಸ್ವಲ್ಪ ನಮ್ಮದು ಟಾರ್ಗೆಟ್ ಆವಾಗಲೇ ಮುಗ್ದಿದೆ, ಮತ್ತು ಅವ್ರದ್ದು ಟಾರ್ಗೆಟ್ ಇತ್ತು, ಅವ್ರದ್ದು ಕೂಡ ಇನ್ನೂ ಮುಗ್ದಿರಲಿಲ್ಲ. ಅದಕ್ಕೆ 2 ಆರ್ಡ್ರ್ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಸ್ವಲ್ಪ ಇವಾಗ 11:30 ಆಗಿದೆ. ಇವತ್ತು ಅವ್ರದ್ದು ಎಷ್ಟಾಗಿದೆ, ನಂದು ಎಷ್ಟಾಗಿದೆ ಅಂತ ನೋಡೋಣ. ಗುರು, ನೀವೇ ವಿನ್ ಆದರೆ ಅನಿಸುತ್ತೆ ಇದರಲ್ಲಿ. ಝೊಮ್ಯಾಟೋಕ್ಕಿಂತ ಸ್ವಿಗ್ಗಿ ಅರ್ನಿಂಗ್ಸ್ ಕಡಿಮೆ ಆಗ್ತದೆ ಅನ್ಸುತ್ತೆ ಅಲ್ವಾ? ಹಾಂ, ಅರ್ನಿಂಗ್ಸ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಹಾಗಾದರೆ ನನಗಿಂತ ಜಾಸ್ತಿನೇ ಆಗಿದೆ ಅನಿಸುತ್ತೆ. ಬನ್ನಿ ನೋಡೋಣ. ತೋರಿಸಿ, ನಿಮ್ಮದು ಫಸ್ಟ್ ತೋರಿಸಿ ಏನಾಗುತ್ತೆ. ನಮ್ಮದು
ಗುರು ನಮ್ಮದಂತೂ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ. ಯಾಕಂದರೆ ಒಂದು ಸಣ್ಣ ಪ್ರಾಬ್ಲಮಿಂದ ಅರ್ನಿಂಗ್ಸ್ ಅವ್ರದ್ದು ಕೂಡ ಇನ್ನೂ ಜಾಸ್ತಿನೇ ಆಗ್ತಾಯಿತ್ತು. ಬಟ್ ನಂದು ಕೂಡ ಜಾಸ್ತಿ ಆಗಿತ್ತು. ಒಂದು ಸಣ್ಣ ಪ್ರಾಬ್ಲಮಿಂದ ಇವತ್ತು ಸ್ವಲ್ಪ ಅರ್ನಿಂಗ್ಸ್ ಎಲ್ಲ ಕಡಿಮೆ ಆಯಿತು. ಅವ್ರದ್ದು ಕಡಿಮೆ ಆಯಿತು, ನಂದು ಕಡಿಮೆ ಆಯಿತು. ಎಷ್ಟು ಡಿಫ್ರೆಂಟ್ ಆಯ್ತಾರೆ, ಒಂದು 500 ರೂಪಾಯಿ ಡಿಫ್ರೆಂಟ್. ಅವ್ರಿಗೆ ಒಂದು 500 ರೂಪಾಯಿ ಡಿಫ್ರೆಂಟು, ನನಗೊಂದು 500 ರೂಪಾಯಿ ಡಿಫ್ರೆಂಟು. ಸಿಕ್ಕಾಪಟ್ಟೆ ಆರ್ಡ್ರ್ ಸ್ವಲ್ಪ ಅರ್ನಿಂಗ್ಸ್ ಕೂಡ ಕಡಿಮೆ ಆಯಿತು, ಆರ್ಡ್ರಸ್ ಕೂಡ ಆಗಲಿಲ್ಲ. ಓಕೆ, ಇವಾಗ ನೋಡಿ ನಂದು ಅರ್ನಿಂಗ್ಸು ಎಷ್ಟಾಗಿದೆ, 1845 ಅರ್ನಿಂಗ್ಸ್ ಆಗಿದೆ. ಮತ್ತು ಪ್ಲಸ್ ನಂದು ಇನ್ಸೆಂಟಿವ್ ಇದೆ 340 ರೂಪಾಯಿ ಇದೆ. ಪ್ಲಸ್ ಟೋಟಲೆಲ್ಲ ಸೇರಿದ್ರೆ ನಂದು 2700 ರೂಪಾಯಿ ಆಗುತ್ತೆ. ಮತ್ತು ಆರ್ಡ್ರ್ ಬಂದುಬಿಟ್ಟು ಈ 30 ಆರ್ಡ್ರ್ ಆಗಿದೆ ನಂದು ಕೂಡ. ನಮ್ಮ ಬ್ರೋದ ನೋಡಬೇಡಣ, ಅವರು ಕೂಡ ಸುಮ್ಮನೆ ನಾವು ಒಟ್ಟಿಗೆ ಸುಮ್ಮನೆ ಚಾಲೆಂಜ್ ಮಾಡಿದೆ ಅನಿಸುತ್ತೆ. ಯಾಕಂದರೆ ಅವರೇ ವಿನ್ ಆಗಿದ್ದಾರೆ ಚಾಲೆಂಜಲ್ಲಿ. ನೋಡಿ ಅವ್ರದ್ದು ಕೂಡ 30 ಆರ್ಡ್ರ್ ಆಗಿದೆ. ಅರ್ನಿಂಗ್ಸ್ ಖಾಲಿ ಅರ್ನಿಂಗ್ಸ್ ಅವ್ರದ್ದು ಅದು ಯಾವುದು ಖಾಲಿ ಅರ್ನಿಂಗ್ಸು ಎಷ್ಟಾಗಿದೆ 1274 ರೂಪಾಯಿ ಖಾಲಿ ಅರ್ನಿಂಗ್ಸ್ ಆಗಿದೆ ಅವ್ರದ್ದು. ಮತ್ತು ಅವ್ರದ್ದು ಇನ್ಸೆಂಟಿವ್ ಇದೆ. ಇನ್ಸೆಂಟಿವ್ ನೋಡಿ ಪ್ಲಸ್ ಎಷ್ಟಿದೆ ಅವ್ರದ್ದು 1320 ರೂಪಾಯಿ ಇದೆ ಇನ್ಸೆಂಟಿವ್, ಖಾಲಿ ಇನ್ಸೆಂಟಿವ್ ಅವ್ರದ್ದು. ಮತ್ತು ಅರ್ನಿಂಗ್ಸ್ 1300. ಬಟ್ ನಂದು ಅರ್ನಿಂಗ್ಸೇ 1800 ರೂಪಾಯಿ ಆಗಿದೆ. ನಂದು ಇನ್ಸೆಂಟಿವ್ ಮಾತ್ರ ಕಡಿಮೆ, ಅವ್ರದ್ದು ಇನ್ಸೆಂಟಿವ್ ಮಾತ್ರ ಜಾಸ್ತಿ. ಹಾಗಾಗಿ ಅವ್ರದ್ದು ಟೋಟಲ್ ಅರ್ನಿಂಗ್ಸು ಎಷ್ಟಾಯ್ತು ಅಂದರೆ ಅದೊಂದು 300 ಇದೊಂದು 300, 1300 ಅಂದರೆ 2620 ರೂಪಾಯಿ ಅರ್ನಿಂಗ್ಸ್ ಅವ್ರದ್ದು. ಅಂದರೆ ನನಗಿಂತ 400 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಗುರು ನಮ್ಮ ಬಾಸು. ಝೊಮ್ಯಾಟೊ ವಿನ್ ಆಯ್ತು ಗುರು, ಝೊಮ್ಯಾಟೊ ವಿನ್ ಆಯಿತು. ಸಖತ್ತಾಗಿ ಮಾಡಿದ್ದಾರೆ ಇವತ್ತಿನ ಅರ್ನಿಂಗ್ಸ್ ಅಂತೂ. ನಮ್ಮಂತೂ ಅರ್ನಿಂಗ್ಸ್ ಆಗಿಲ್ಲ, ನಮ್ಮ ಬಾಸಿದು ಅರ್ನಿಂಗ್ಸ್ ಆಗಿದೆ. ನಮ್ಮ ಬಾಸ್ ವಿನ್ ಆಗಿದ್ದಾರೆ. ಮತ್ತು ನೆಕ್ಸ್ಟ್ ವೀಕ್ ಚಾಲೆಂಜ್ ಮಾಡೋಣ. ಬಟ್ ಆ ನೆಕ್ಸ್ಟ್ ವೀಕ್ ಚಾಲೆಂಜಲ್ಲಿ ನಾನೇ ಗೆಲ್ಲೋದು ನೆನ್ಪಿಟ್ಕೊಳ್ಳಿ, ಓಕೆನಾ? ಈ ಮ್ಯಾಚ್ ನೀವು ಗೆದ್ದಿರ್ಬೋದು, ಬಟ್ ನೆಕ್ಸ್ಟ್ ಮ್ಯಾಚ್ ನಾವು ಗೆಲ್ತೀವಿ. RC ಬರ್ ಚಾಲೆಂಜ್ ಇದು. ಓಕೆ, ಸಿಗೋಣ. ಬಾಯ್, ಟೇಕ್ ಕೇರ್. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ, ಹಾಗೆ ಹಾಕ್ತಾನೆ ಇರ್ತೀವಿ. ಚಾಲೆಂಜ್ ವೀಡಿಯೋ ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡಿ ಹಾಕ್ತಾನೆ ಇರ್ತೀವಿ, ಓಕೆನಾ? ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಓಕೆನಾ? ನಿಮಗೇನಾದರೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಇಂಥ ಚಾಲೆಂಜ್ ವೀಡಿಯೋಗಳನ್ನ ಇನ್ನೂ ಮುಂದೆ ಮಾಡ್ತಾ ಹೋಗ್ತೀವಿ. ಚಾಲೆಂಜ್ ವೀಡಿಯೋ ಬೇಕಾದರೆ ಕಮೆಂಟ್ ಮಾಡಿ, ಓಕೆನಾ? ಓಕೆ, ಟೇಕ್ ಕೇರ್ ಗೈಸ್, ಟೇಕ್ ಕೇರ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್ ಗೈಸ್.